ಬಿಜೆಪಿ ನಾಯಕರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ. ಆದರೆ ಬಿಜೆಪಿಯರ ಸಂಸ್ಕೃತಿ ಎಲ್ಲಿ ಹೋಯಿತು ಅಂತ ಡಿ.ಕೆ. ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ಹೇಳಿಕೊಟ್ಟಿರುವಂತಹ ಸಂಸ್ಕೃತಿ ಇದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಸಂಘ ಪರಿವಾರದಿಂದ ಬರ್ತಾರೆ, ಆರ್ಎಸ್ಎಸ್ ಅಪಾರ ಶಿಸ್ತನ್ನು ಹೊಂದಿದೆ ಅಂತ ಹೇಳ್ತಾರೆ. ಆದರೆ ಆರ್ಎಸ್ಎಸ್ ಹೇಳಿಕೊಟ್ಟಿರುವಂತಹ ಸಂಸ್ಕೃತಿ ಇದೇನಾ ಅಂತ ಡಿ.ಕೆ. ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಆರ್ಎಸ್ಎಸ್ ನಾಯಕರು ಹೇಗೆ ನಡೆದುಕೊಂಡಿದ್ದಾರೆ ಗೊತ್ತಿಲ್ವಾ? ಸಂಸ್ಕೃತಿ ತರಬೇತಿ ಮಾಡುವಂತಹ ಆರ್ಎಸ್ಎಸ್ನವರು ಈಗಲಾದರೂ ಕಡಿವಾಣ ಹಾಕಬೇಕು. ಬಿಜೆಪಿಯಲ್ಲಿ ಲಂಗು ಲಗಾಮಿಲ್ಲ, ಆದ್ದರಿಂದ ಈ ರೀತಿಯಾಗಿ ಮಾತನಾಡ್ತಾರೆ. ಸಿ.ಟಿ. ರವಿ ಮೊದಲು ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಬೇಕು. ದೇವೇಗೌಡರು ಪಾಪ ರವಿ ಕೇಸ್ನಲ್ಲಿ ನೋವು ಪಟ್ಟಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿ.ಟಿ. ರವಿ ಆಡಿದಂತ ಮಾತು, ಸಿ.ಟಿ. ರವಿ ನಡ್ಕೊಂಡಂತ ರೀತಿ, ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ, ಆ ಸಂಸ್ಕೃತಿ ಎಲ್ಲೋಯ್ತು? ಆರ್ಎಸ್ಎಸ್ ಅವರು ಹೇಳ್ಕೊಟ್ಟಿರೋಂತ ಸಂಸ್ಕೃತಿ ಇದೇನಾ? ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತ ರೀತಿ ನೀತಿಗಳು ರಾಜ್ಯದ ಜನ ಗಮನಿಸಬೇಕು. ಮಾಧ್ಯಮದ ಸ್ನೇಹಿತರು, ಯಾವ್ಯಾವ ನಾಯಕರುಗಳು, ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರ್ತಕ್ಕಂಥ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಅವ್ರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ. ಅವ್ರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನ ಅವರ ಆರ್ಎಸ್ಎಸ್ ತರಬೇತಿ ಕೇಂದ್ರ ಏನಿದೆ, ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು, ಹಾಸನ ಜನಕ್ಕೆ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೂ ಸಿ.ಟಿ. ರವಿಗಾರ ಪಾಪ ನೊಂದ್ಕೊಂಡಿದ್ದಾರಲ್ಲ, ಬಹಳ ಸಂತೋಷದ ವಿಚಾರ. ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿ.ಟಿ. ರವಿ ಆಡಿದಂತ ಮಾತು. ಇನ್ನು ಸಿ.ಟಿ. ರವಿಯವರ ವಿವಾದಾತ್ಮಕ ಮಾತುಗಳಿಗೆ ಇಡೀ ರಾಜ್ಯದಾದ್ಯಂತ ವಾಕ್ಸಮರ ನಡೀತಾ ಇದೆ. ಆದರೆ ಕಳೆದ 48 ಗಂಟೆಗಳಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೌನಕ್ಕೆ ಶರಣಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲೂ ಕೂಡ ಮಾತನಾಡ್ತಿಲ್ಲ. ಅಸಾಂವಿಧಾನಿಕ ಪದ ಬಳಕೆಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬಾ ಬೇಸರಕ್ಕೆ ಜಾರಿದ್ದಾರೆ. ಮೊನ್ನೆಯಷ್ಟೇ ಮಾಧ್ಯಮದ ಮುಂದೆ ಆ ಸಚಿವೆ ಕಣ್ಣೀರು ಹಾಕಿದ್ರು. ನನ್ನನ್ನು ಇಲ್ಲಿಯ ಹೆಣ್ಣು ಮಕ್ಕಳು ರಾಣಿ ಚೆನ್ನಮ್ಮನ ರೀತಿಯಲ್ಲಿ ಇದೆಯಾ ಗಟ್ಟಿಗಿತ್ತಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಈ ಒಂದು ವಿಚಾರದಿಂದ ತುಂಬಾ ನೋವಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣೀರಿಟ್ಟಿದ್ರು. ತಮಗೆ ಆದಂತಹ ನೋವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ತೋಡ್ಕೊಂಡಿದ್ರು. ಒಂದೆಡೆ ಸಿ.ಟಿ. ರವಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ನಾಯಕರು ಹಾಗೂ ಬೆಂಬಲಿಗರು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಪದ ಬಳಕೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ತುಂಬ ಬೇಸರದಲ್ಲಿ ಇದೆ. ಇತ್ತ ರಾಜ್ಯದ ಹಲವೆಡೆ ಸಿ.ಟಿ. ರವಿ ಅವರ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ, ಹೋರಾಟಗಳಿಗೂ ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನಕ್ಕೆ ಜಾರಿದ್ದಾರೆ. ಸದನದಲ್ಲಿ ನಿಂತು ಮಹಿಳೆಯರ ಸಮಾನತೆ, ಮಹಿಳೆಯರ ಹಕ್ಕುಗಳಿಗಾಗಿ ಮಾತನಾಡಬೇಕು. ಅದೇ ಸಚಿವೆಯರು, ಅದೇ ಶಾಸಕಿಯರು ಈಗ ಮೌನವಾಗಿ ಕೂತ್ರೆ ಹೇಗಪ್ಪ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಎದುರು ಬರುತ್ತೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೌನಕ್ಕೆ ಜಾರೋದಕ್ಕೆ ಕಾರಣ ಏನಾಯಿತು, ತುಂಬ ನೊಂದ್ರ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಮತ್ತೊಂದೆಡೆ ಕಾಂಗ್ರೆಸ್ನ ಕಾರ್ಯಕರ್ತರು ನಿರಂತರವಾಗಿ ಹೋರಾಟಕ್ಕೆ ಜಾರಿದ್ದಾರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಿದರು. ಆ ಎಲ್ಲ ಮಹಿಳೆಯರು, ನಮ್ಮ ಭಾಗದ ಎಲ್ಲ ಮಹಿಳೆಯರು ಕೂಡ ರಾಣಿ ಚೆನ್ನಮ್ಮನ ರೀತಿ ನೀನು ಕೂಡ ಗಟ್ಟಿಗಿತ್ತಿ ಅನ್ನುವಂತಹ ಮಾತನ್ನು ಹೇಳ್ತಾರೆ.
ಆದರೆ ಈ ಒಂದು ವಿಚಾರದಿಂದ ತುಂಬ ಬೇಸರ ಆಯಿತು ಅನ್ನುವಂತಹ ಮಾತನ್ನು ಹೇಳಿ ಅವರು ಕಣ್ಣೀರಿಟ್ಟಿದ್ರು. ಅದಕ್ಕೆ ಕಾರಣ ಕೂಡ ಇದೆ. ಯಾವ ಒಂದು ಸದನವನ್ನು, ಯಾವ ವಿಧಾನಸೌಧವನ್ನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇವಸ್ಥಾನ ಅಂತ ಕರಿತೀವಿ, ಯಾವ ಒಂದು ಜಾಗದಲ್ಲಿ ಮಹಿಳೆಯರ ಸಮಾನತೆಯ ಬಗ್ಗೆ ಮಾತನಾಡಬೇಕು, ಯಾವ ಒಂದು ಜಾಗದಲ್ಲಿ ಮಹಿಳೆಯರ ಸಬಲೀಕರಣದ ಒಂದು ವಿಚಾರವಾಗಿ ಮಾತನಾಡಬೇಕು, ಆ ಜಾಗದಲ್ಲಿ ನಿಂತು ಮಹಿಳೆಯರಿಗೆ ಆದಂತಹ ಒಂದು ಘೋರ ಅಪಮಾನ ಏನಿದೆ, ಅದು ಕೂಡ ಒಬ್ಬ ಮಹಿಳಾ ಸಚಿವೆಗೆ ಆದಂತಹ ಘೋರ ಅಪಮಾನ, ಒಂದು ಇಡೀ ರಾಜ್ಯವೇ ಖಂಡಿಸುವಂತಹ ಪದ ಬಳಕೆ ಏನಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಆದರು ಸಿ ಟಿ ರವಿ. ಆದರೆ ಅದಾದ ನಂತರ ಬೇಲ್ ಕೂಡ ಆಯಿತು. ಈ ಎಲ್ಲ ವಿಚಾರಗಳಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಮೌನಕ್ಕೆ ಜಾರದ್ರ? ಯಾವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗಟ್ಟಿಗೆತ್ತಿಯಾಗಿ ಇದೆಲ್ಲವನ್ನೂ ಕೂಡ ಎದುರಿಸಬೇಕಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೌನಕ್ಕೆ ಜಾರೋದಕ್ಕೆ ಕಾರಣ ಏನಾಯಿತು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಮತ್ತೊಂದೆಡೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ತೀವ್ರವಾಗಿ ಆಗ್ತಾ ಇದೆ. ಸಿ ಟಿ ರವಿ ಅವರ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ, ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ